ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 885 ಪಾಯಿಂಟ್ಸ್ ಡೌನ್ ಆಗಿ 80,981 ಕ್ಲೋಸ್ ಆಗಿದೆ. ನಿಫ್ಟಿ 293 ಪಾಯಿಂಟ್ಸ್ ಡೌನ್ ಆಗಿ 24,717 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 213 ಪಾಯಿಂಟ್ಸ್ ಡೌನ್ ಆಗಿ 51,350 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಫಾಲ್ ಆಗೋದಕ್ಕೆ ಇದು ಒಂದು ರೀಸನ್. ಮೊನ್ನೆ ಅಂದರೆ ಜುಲೈ 31 US ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಪಾಸಿಟಿವ್ ಆಗಿ ಅಪ್ಡೇಟ್ ಆದಮೇಲೆ US ಮಾರ್ಕೆಟ್ ಸಹ ಪಾಸಿಟಿವ್ ಆಗಿ ಮೂವ್ ಆಯಿತು. ಆ ನ್ಯೂಸ್ ನೋಡಿಕೊಂಡು ಇಂಡಿಯನ್ ಮಾರ್ಕೆಟ್ ಸಹ ಪಾಸಿಟಿವ್ ಆಗಿ ಮೂವ್ ಆಯಿತು. ಫಸ್ಟ್ ಟೈಮ್ 25,000 ಮಾರ್ಕ್ ರೀಚ್ ಆಯಿತು. ಇಲ್ಲಿವರೆಗೂ ಎಲ್ಲನೂ ಚೆನ್ನಾಗಿತ್ತು. ಆದರೆ ನಿನ್ನೆ ಈವ್ನಿಂಗ್ US ಜುಲೈ ಮಂತದು ಮ್ಯಾನುಫ್ಯಾಕ್ಚರಿಂಗ್ PMI ಡೇಟಾ ಅಪ್ಡೇಟ್ ಆಯಿತು. ಎಸ್ಟಿಮೇಟೆಡ್ ಬಂದು 48.2 ಬರುತ್ತೆ ಅಂತ, ಆದರೆ ಬಂದಿರೋದು 46.8. ಇದು ಮಾರ್ಕೆಟ್ಗೆ ತುಂಬ ನೆಗೆಟಿವ್. ಇದು ತುಂಬ ವೀಕ್ ಡೇಟಾ ಬಂದಿದೆ. ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ಅಂದರೆ ಏನು ಗೊತ್ತಾ? ಸಿಂಪಲಾಗಿ ಹೇಳ್ತೀನಿ ನೋಡಿ. ಒಂದು ಕಂಪ್ನಿಗೆ ಹೊಸ ಆರ್ಡರ್, ಇನ್ವೆಂಟ್ರಿ ಲೆವೆಲ್ಸ್, ಪ್ರೊಡಕ್ಷನ್, ಡೆಲಿವರಿ, ಎಂಪ್ಲಾಯ್ಮೆಂಟ್ ಇದೆಲ್ಲ ಇರುತ್ತಲ್ಲ, ಈ ಡೇಟಾನೆಲ್ಲ ಅನಾಲಿಸಿಸ್ ಮಾಡಿ ಒಂದು ಕಂಪ್ನಿಯಲ್ಲ ಅರೌಂಡ್ 400 ಕಂಪ್ನೀಸ್ದು ಪ್ರತಿ ಡೇಟಾನು ಚೆಕ್ ಮಾಡಿ ಈ ಮ್ಯಾನುಫ್ಯಾಕ್ಚರಿಂಗ್ ಡೇಟಾನ ಅಪ್ಡೇಟ್ ಮಾಡ್ತಾರೆ. ಅದ್ರ ಮೇಲೆ ಈ ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ಡಿಪೆಂಡ್ ಆಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್ US ಮಾರ್ಕೆಟಲ್ಲಿ. ಈ ಎಲ್ಲ ಡೇಟಾ ನೋಡಿಕೊಂಡು ಅಪ್ಡೇಟ್ ಮಾಡ್ತಾರೆ. ಮತ್ತು ಇನ್ನೊಂದು ಡೇಟಾ ಸಹ ಅಪ್ಡೇಟ್ ಆಗಿದೆ, ಅದೇ US ಜಾಬ್ಲೆಸ್ ಕ್ಲೈಮ್ ಡೇಟಾ. ಈ ಡೇಟಾ ಪ್ರೀವಿಯಸ್ ಆಗಿ 235K ಬಂದಿತ್ತು. ಫೋರ್ಕ್ಯಾಸ್ಟ್ ಮಾಡಿದ್ದು 236 ಬರುತ್ತೆ ಅಂತ, ಆದರೆ ಬಂದಿರೋದು 249K. ಇದು ತುಂಬ ನೆಗೆಟಿವ್ ಮಾರ್ಕೆಟ್ಗೆ. ಫಸ್ಟ್, ಜಾಬ್ಲೆಸ್ ಕ್ಲೈಮ್ ಅಂದರೆ ಏನು ಗೊತ್ತಾ? ಜಾಬ್ ಕಳ್ಕೊಂಡು ಫಿನಾನ್ಷಿಯಲ್ ಸಪೋರ್ಟ್ಗೋಸ್ಕರ ಗೌರ್ಮೆಂಟ್ ಹತ್ರ ಹೆಲ್ಪ್ ಕೇಳೋದು. ಇದು ಜಾಸ್ತಿ ಆಗಿದೆ, ಅದಕ್ಕೆ ನೆಗೆಟಿವ್. ಜೊತೆಗೆ ಮುಂಚೆ ಹೇಳ್ದಂಗೆ US ಮಾರ್ಕೆಟಲ್ಲಿ ಬಿಗ್ ಕಂಪ್ನೀಸ್ ರಿಸಲ್ಟ್ಸ್ ಅಪ್ಡೇಟ್ ಆಗಿದೆ. ಇದು ಸಹ ನೆಗೆಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ, ಅದಕ್ಕೆ ಮಾರ್ಕೆಟ್ ಇಷ್ಟೊಂದು ಕರೆಕ್ಟ್ ಆಗಿರೋದು. ಇಷ್ಟೆಲ್ಲ ಡೇಟಾ ಕನ್ಸಿಡರ್ ಮಾಡಿಕೊಂಡು ಇಂಡಿಯನ್ ಮಾರ್ಕೆಟ್ ಸಹ ಡೌನ್ ಆಗಿದೆ ಇವತ್ತು. ಜೊತೆಗೆ ಇವತ್ತು ರಾತ್ರಿ ಇನ್ನೊಂದು ಡೇಟಾ ಅಪ್ಡೇಟ್ ಆಗುತ್ತೆ, ಅದೇ ಜಾಬ್ಸ್ ಡೇಟಾ. US ಜಾಬ್ಸ್ ಡೇಟಾ ಅಪ್ಡೇಟ್ ಆಗುತ್ತೆ ನೈಟ್ ಅರೌಂಡ್ 8 o'clock or 9 o'clock ಹಂಗೆ ಅಪ್ಡೇಟ್ ಆಗುತ್ತೆ. ಇದನ್ನು ನಾಳೆ ನ್ಯೂಸಲ್ಲಿ ನಿಮಗೆ ತಿಳಿಸ್ತೀನಿ. ಜಾಬ್